ನಾಯಕನಾಗಿ ಮಾಡಿ ಒಂದು ಆದರ್ಶ ವ್ಯಕ್ತಿಯಾಗಿ ಸಿನಿಮಾಗಳಲ್ಲಿ ಮಾತ್ರ ಕಾಣ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಈ ಒಂದು ಪತ್ರಿಕೆಗಳಲ್ಲಿ ಬಂದಿರತಕ್ಕಂತ ಒಂದು 7-8 ಇನ್ಸಿಡೆಂಟ್ ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಅವರು ಒಬ್ಬ ಭಿನ್ನವಾದಂತ ವ್ಯಕ್ತಿ. ಇವತ್ತು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ನಮ್ಮ ಟಿವಿ ಅವರು ಅವ್ರ ತಂದೆ ಮತ್ತು ಅವ್ರ ತಾಯಿಯವರನ್ನ ಟಿವಿ ಮುಖಾಂತರ ಸಂದರ್ಶನ ಮಾಡಿದಾಗ ಆ ತಂದೆ ತಾಯಿಗಳು ಮುಪ್ಪಿನ ಕಾಲದಲ್ಲಿ ಆಗಿರ್ತಕ್ಕಂಥ ನೋವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಂತರಿಗೂ ಕಣ್ಣೀರು ಬರ್ತಕ್ಕಂಥ ಇವತ್ತು ದೃಶ್ಯವನ್ನ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಜೊತೆಗೆ ಕಳೆದ 1 ವರ್ಷದ ಕೆಳಗೆ ಮದುವೆಯಾಗಿ ಆ ಮಗು ಏನು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ, ಬರುವ ವರ್ಷದಲ್ಲೇ ಅವರು ಕೊಲೆಯಾಗಿರ್ತಕ್ಕಂಥದ್ದು. ಆ ಮಗುವೆ ಹೆಣ್ಣಿನ ಯಾರು ಅವರ ಶ್ರೀಮತಿ ಇದ್ದಾರಲ್ಲ, ನಿಜವಾಗಲೂ ಕೂಡ ಇದು ನೆನೆಸ್ಕೊಳ್ಳೋಕೆ ಸಾಧ್ಯ ಇರುವಂತ ಕೃತ್ಯವನ್ನ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು. ಈಗ ಕಳೆದ 4 ದಿನದಿಂದ ರಾಜ್ಯದಲ್ಲಿ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಹಳ ವಿಫಲವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹುಬ್ಬಳ್ಳಿ ಇರ್ಬೋದು, ಅಲ್ಲಾಗಿರ್ತಕ್ಕಂಥದ್ದು, ಇಲ್ಲಾಗಿರ್ತಕ್ಕಂಥದ್ದು. ಅದರಿಂದ ಏವನ್ನಾಗಿ ಮಾಡಿರ್ತಕ್ಕಂಥ ದರ್ಶನವನ್ನ ಇವತ್ತು ಏಟು ಅಂತ ತೋರಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ನವೀನ್ ಮಾತಾಡ್ದಾಗ್ಲೇ ಅವರು ಕಳೆದ ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯದ ಸಂಪುಟದ ಸಚಿವರು ಅವರ ಜೊತೆಯಲ್ಲಿ ಸ್ನೇಹ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರಿಂದ ಪರಮೇಶ್ವರ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ದರ್ಶನ್ ಪಾತ್ರ ಏನಿದೆ ಅಂತ ನಾನು ಎನ್ಕ್ವೈರಿ ಮುಖಾಂತರ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ನಮ್ಮ ಪರಮೇಶ್ವರ್ ಅವರು ಯಾವಾಗ್ಲೂ ಕೂಡ ಇದೇ ತರ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಅವ್ರು ಬಂದಿದ್ದಾರೆ ಹೋಮ್ ಮಿನಿಸ್ಟ್ರು. ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಇವತ್ತು ನಮ್ಮ ಭಾರತದ ಈ ನೆಲದಲ್ಲಿ ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನ ನಮ್ಮ ದರ್ಶನ್ ಅವ್ರಿಗೆ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಬಂದಿರ್ತಕ್ಕಂಥ. ಜೊತೆಗೆ ಏನು ನಮ್ಮ ಮೃತಪಟ್ಟಿರ್ತಕ್ಕಂಥ ಯುವಕ ಅದೇ ದರ್ಶನ್ ಅವ್ರಿಗೆ ಅವರ ಸಂಘದ ಒಬ್ಬ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅಭಿಮಾನಿ ಅವರ ಆಮೇಲೆ ಆ ಕೃತ್ಯವನ್ನ ವಾಟ್ಸಪ್ ನಲ್ಲೋ ಏನೊಂದು ಹಾಕಿರ್ತಕ್ಕಂಥ ವಿಚಾರವನ್ನ ಅವ್ರ ಮನೆಗೆ ಇದೇ ರೀತಿ ಗಮನಕ್ಕೆ ತರೋದ್ರ ಮುಖಾಂತರನೋ ಅಥವಾ ಕಾನೂನಿನ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒಳ್ಳೆಯ ಶಿಕ್ಷಣ ಇದೆ, ಅದಕ್ಕೆ ತಿದ್ದುಪಡಿ ಅವನು ಕ್ಯಾರೆಕ್ಟರ್ ತಿದ್ಕೊಳ್ಳುವಂತ ಅವಕಾಶನೂ ಇರ್ತಿತ್ತು. ಅದಕ್ಕೆ ಸರ್ಕಾರಕ್ಕೆ ಅದು ಪೊಲೀಸ್ ಇಲಾಖೆಗೆ ತಿಳಿಸಿ ಅವರಿಗೆ ಒಂದು ಸೂಕ್ಷ್ಮವಾದಂತಹ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬಹುದಾಗಿತ್ತು. ಆದ್ರೆ ಕೊಲೆ ಮಾಡುವಷ್ಟು ಕೆಲಸವನ್ನ ಅವರೇ ನಿಂತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ. ಆಮೇಲೆ ಮೇಲ್ನೋಟಕ್ಕೆ ಈಗ CBI ಎನ್ಕ್ವೈರಿ ಅಂತ ಅದು ಒಂದು ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಅಕಸ್ಮಾತ್ ನಮ್ಮ ರಾಜ್ಯ ಸರ್ಕಾರ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮೇಲ್ನೋಟಿಗೆ ಇವತ್ತು ಡೈರೆಕ್ಟ್ ಆಗಿ ಸಿಕ್ಕಿಬಿದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನೋಡಿದ್ದೇವೆ, ಟಿವಿಯಲ್ಲಿ ನೋಡಿದ್ದೇವೆ. ಪೊಲೀಸ್ ಮಾಹಿತಿ ಕೊಟ್ಟಿದ್ದ ಪ್ರಕಾರ ಅವ್ರು ನೇರವಾಗಿ ಸಿಕ್ಕಿರ್ತಕ್ಕಂಥವ್ರು A1. ಅದರಿಂದ ಈ ಅವರ ಜೀವನದಲ್ಲಿ ಪೂರ್ಣ ಪ್ರಮಾಣದ ಶಿಕ್ಷೆಯನ್ನ ಅಂದ್ರೆ 24 ವರ್ಷ 12 ವರ್ಷ ಜೀವಿತಾವಧಿ ಶಿಕ್ಷೆ ಏನಿರುತ್ತೆ ಅದನ್ನು ಕೊಟ್ಟು ಸರ್ಕಾರ ಒಂದು ಮನತನಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಸೇರ್ತಕ್ಕಂಥವ್ರು ಅದರ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಲೂಸ್ ಬಿಟ್ಟಿದ್ದೆ ಆದ್ರೆ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಪ್ರತಿಭಟನೆಗಳು ಶುರುವಾಗ್ತವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.